ಜರಾಯುಜ, ಸ್ವೇದಜ, ಅಂಡಜ ಮತ್ತು ಉದ್ಭಿಜ ಅಂತ 4 ಪ್ರಭೇದದ ಜೀವಿಗಳು, ಅಥವಾ ಜರಾಯುಜ, ಅಂಡಜ, ಉದ್ಭಿಜ ಅಂತ 3 ಪ್ರಭೇದದ ಜೀವಿಗಳು ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆಗೆ ಇಲ್ಲಿ ಉತ್ತರ ಇದೆ. ಭಾಗವತದಲ್ಲಿ 5ನೇ ಸ್ಕಂದದ 18ನೇ ಅಧ್ಯಾಯದ 32ನೇ ಶ್ಲೋಕ, ಚರಾಯುಜಂ ಸ್ವೇದಜ ಮಂಡಜೋದ್ಭಿಜಂ ಚರಾಚರಂ ದೇವ ಋಷಿ ಪಿತೃಭೂತ ಭೇದಂ. ಇದನ್ನ ಈ ಎಲ್ಲ ಶಬ್ದಗಳಿಂದ ಕರೆಸಿಕೊಳ್ಳಲ್ಪಡುವಂಥವನು ಆ ಭಗವಂತನೇ ಆಗಿದ್ದಾನೆ ಅಂತ ಕಾಣಿಸುವಂತ ಒಂದು ಶ್ಲೋಕ ಅದು. ಇದು ಭಾಗವತದಲ್ಲಿ ಹೀಗೆ 4ರ ವಿವರ ಇದೆ. ಇದಲ್ಲದೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಅದು 211ನೇ ಅಧ್ಯಾಯ ವೈಷ್ಣವ ಪಾಠ, ಅಲ್ಲಿ ಸುಮಾರು 9ರಿಂದ 16ನೇ ಶ್ಲೋಕದವರೆಗೆ ಈ ಎಲ್ಲ ವಿವರಗಳನ್ನ ವರ್ಣಿಸ್ತಾರೆ. ವೈಷ್ಣವ ಪಾಠದ ನಾನೀಗ ಉದ್ಧರಿಸಿದೆ. ಬೇರೆ ಪಾಠಗಳಲ್ಲೂ ಇದೆ. TR ಕೃಷ್ಣಾಚಾರ್ಯರ ಪಾಠದಲ್ಲಿ 227ನೇ ಅಧ್ಯಾಯ 9ರಿಂದ 16ನೇ ಶ್ಲೋಕಗಳು ಮಾತ್ರ. ಅಲ್ಲೂ ಕೂಡ ಹೀಗೆ ಆ 4 ಪ್ರಭೇದಗಳನ್ನ ವರ್ಣಿಸ್ತಾರೆ. ಚತಸ್ರಃ ಜಾತಯಃ ಉದ್ಭೇದಜಾಃ ಸ್ವೇದಜಾಃ ಮತ್ತೆ ಅಂಡಜಾಃ, ಹೀಗೆಲ್ಲ ಅವುಗಳ ವಿವರ ಇದೆ. ಜರಾಯುಜಾಃ ಅಂತ ಇಷ್ಟು ವಿವರ ಅಲ್ಲಿ ಕಾಣಿಸ್ತದೆ. ಇದಲ್ಲದೆ ಐತರೇಯ ಉಪನಿಷತ್ತಿನ ಒಂದು ಭಾಗದಲ್ಲೂ ಕೂಡ ಇವುಗಳ ಬಗ್ಗೆ ವಿವರ ಇದೆ. ದ್ವಿತೀಯ ಆರಣ್ಯಕದ 6ನೇ ಅಧ್ಯಾಯ ಇದು ಐತರೇಯ ಉಪನಿಷತ್ತಿನಲ್ಲಿ. ಅದರಲ್ಲಿ ಭಗವಂತನ ಲಕ್ಷಣಗಳು, ಭಗವಂತನ 23 ನಾಮಗಳು, ಸಕಲ ಮುಕ್ತಾಮುಕ್ತರೊಡೆಯ ಭಗವಂತ, ಹೀಗೆಲ್ಲ ಪ್ರತಿಪಾದನೆ ಮಾಡುವಂತಹ ಒಂದು ಪ್ರಸಂಗ. ಅಲ್ಲಿ ಏಷ ಬ್ರಹ್ಮ, ಏಷ ಇಂದ್ರ, ಏಷ ಪ್ರಜಾಪತಿ, ಏತೆ ಸರ್ವೇ ದೇವಾಃ ಇಮಾನಿ ಚ ಪಂಚಮಹಾಭೂತಾನಿ ಪೃಥಿವೀ ವಾಯುರಾಕಾಶಃ ಆಪೋ ಜ್ಯೋತಿಂಶ್ಯೇತಾನಿ ಇಮಾನಿ ಚ ಕ್ಷುದ್ರಮಿಶ್ರಾಣಿ ಬೀಜಾನಿ ಇತರಾಣಿ ಚ ಅಂಡಜಾನಿ ಜಾರುಜಾನಿ ಸ್ವೇದಜಾನಿ ಉದ್ಭಿಜ್ಜಾನಿ ಅಂತ ಹೀಗೆಲ್ಲ ಅಲ್ಲಿ ಪ್ರಯೋಗ ಕಂಡು ಬರ್ತದೆ. 4 ಜಾತಿಗಳನ್ನ ಅಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ 4 ಥರದ ವರ್ಣನೆ, 4 ಥರದ ಚೇತನಗಳ ವರ್ಣನೆ ಎಲ್ಲ ಕಡೆ ಕಂಡು ಬಂದರೂ ಕೂಡ ವಾಸ್ತವಿಕವಾಗಿ ಇರುವುದು 3 ಪ್ರಭೇದಗಳು. ಭೂಮಿಯನ್ನು ಭೇದಿಸಿ ಹುಟ್ಟುವಂತಹ ಉದ್ಭಿಜ್ಜ, ಮತ್ತೆ ಗರ್ಭಕೋಶದಿಂದ ಹುಟ್ಟುವಂತಹ ಜೀವಿಗಳು, ಮತ್ತೆ ಮೊಟ್ಟೆಯಿಂದ ಹುಟ್ಟುವಂಥದ್ದು. ಗರ್ಭಕೋಶದಿಂದ, ತಾಯಿಯ ಗರ್ಭದಿಂದ ಒಮ್ಮೆ ಹೊರಗೆ ಬಂದು ಮುಂದೆ ಮೊಟ್ಟೆಯಿಂದ ಹುಟ್ಟುವಂತಹ ಇನ್ನು ಕೆಲವು ಜೀವಗಳು, ಪಕ್ಷಿ ಮೊದಲಾದವುಗಳು, ಸರೀಸೃಪಗಳು, ಹೀಗೆ 3 ಇವೆ. ಈ ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟುವಂಥದ್ದು ಅಂತ ಏನು ವರ್ಣನೆ ಕೇಳ್ತೀವಲ್ಲ, ಅಂಥ ಹೇನು ಮೊದಲಾದವುಗಳು ಕೂಡ ಮೊಟ್ಟೆಯಿಂದ ಹುಟ್ಟುವಂಥವೇ. ಜರಾಯುಜ ಅವು ಕೂಡ ಅಂಡಜನೆ, ಜರಾಯುಜ ಅಲ್ಲ. ಇದ್ರ ಬಗ್ಗೆ ಹಿಂದೆ ಅನುಶಾಸನ ಪರ್ವದಲ್ಲಿ 190ನೇ ಭಾಗದಲ್ಲಿ ನಂದೊಂದು ಅಭಿಪ್ರಾಯವನ್ನ ನಾನು ಹೇಳಿದ್ದೆ ಆ ಪ್ರವಚನದಲ್ಲಿ. ಆದ್ರೆ 3 ಪ್ರಭೇದಗಳು ಅಂತ ಹೇಳಲಿಕ್ಕೆ ಶಾಸ್ತ್ರೀಯ ಆಧಾರವನ್ನ ಆವಾಗ ಹೇಳಲಿಕ್ಕೆ ಆಗಿರ್ಲಿಲ್ಲ. ವಾಸ್ತವಿಕವಾಗಿ ಇರುವಂಥವು 3 ಪ್ರಭೇದಗಳು. ಇದ್ರ ಬಗ್ಗೆ ನಾನು ಪಶುವೈದ್ಯರನ್ನ ಸಂಪರ್ಕಿಸಿ ಅವರ ಅಭಿಪ್ರಾಯ ತಗೊಂಡಿದ್ದೆ. ಹೇನು ಮೊದಲಾದವುಗಳು ಕೂಡ ಮೊಟ್ಟೆಯಿಂದಲೇ ಹುಟ್ಟುವಂಥವು. ಹೀಗೆ ಮೊಟ್ಟೆಯಿಂದ ಅಂಡದಿಂದ ಹುಟ್ಟುವಂಥವು, ಗರ್ಭಕೋಶದಿಂದ ಹುಟ್ಟುವಂಥವು, ಮತ್ತೆ ನೆಲದ ಪದರವನ್ನ ಭೇದಿಸಿ ಮೇಲೆ ಹುಟ್ಟುವಂಥವು, ಹೀಗೆ 4. ಇದಕ್ಕೆ ಒಂದು ಸ್ಪಷ್ಟವಾದಂತಹ ಆಧಾರ ಛಾಂದೋಗ್ಯ ಉಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ನಮಗೆ ಕಾಣುತ್ತದೆ. ನಾಮರೂಪಾತ್ಮಕ ಪ್ರಪಂಚದ ಸೃಷ್ಟಿ, ಇದನ್ನೆಲ್ಲ ವರ್ಣನೆ ಮಾಡುವಂತಹ ಪ್ರಸಂಗ ಅದು.
ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 3ನೇ ಖಂಡ. ತೇಷಾಂ ಖಲು ಯೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಅಂಡಜಂ ಜೀವಜಂ ಉದ್ಭಿಜ್ಜಮಿತಿ. ಒಟ್ಟಾರೆ ಈ ಭೂತಗಳೇನಿವೆ, ಈ ಎಲ್ಲಾ ಪ್ರಾಣಿಗಳ ಭೂತಗಳಲ್ಲಿ ಚೇತನಗಳಲ್ಲಿಯೂ ಕೂಡ ತ್ರೀಣಿ ಏವ ಮೂರೇ ಬೀಜಾನಿ ಪ್ರಭೇದಗಳು, 3 ರೀತಿಯಾದ ಪ್ರಭೇದಗಳು ಮಾತ್ರ ಇವೆ. ಅದು ಅಂಡಜ ಮತ್ತೆ ಜೀವಜ. ಆ ಜೀವಜ ಅನ್ನುವುದನ್ನೇ ಗರ್ಭಕೋಶದಿಂದ ಹುಟ್ಟುವಂತ ಪ್ರಾಣಿಗಳು ಅಂತ ವ್ಯಾಖ್ಯಾನಿಸ್ತಾರೆ. ಮತ್ತೆ ಉದ್ಭಿಜ್ಜ, ಇಲ್ಲಿ ಆ ಉದ್ಭಿಜ್ಜ ಅಂದ್ರೆ ವನಸ್ಪತಿಗಳು ಮೊದಲಾದದ್ದು. ಜೀವಜ ಅಂದ್ರೆ ಜರಾಯುಜ, ಗರ್ಭಕೋಶದಿಂದ ಹುಟ್ಟುವಂಥವು. ಅಂಡಜ ಅಂದ್ರೆ ಪಕ್ಷಿ ಮತ್ತು ಸರೀಸೃಪಗಳು. ಇಲ್ಲಿ ಸ್ವೇದಜ ಅನ್ನುವ ಉಲ್ಲೇಖವೇ ಇಲ್ಲದೆ ಇರೋದನ್ನು ನಾವು ಗಮನಿಸಬೇಕು. ಇದರ ಉಲ್ಲೇಖದ ಆಧಾರದಿಂದ ಹಿಂದೆ ಬಂದಿರುವಂತಹ ಮಹಾಭಾರತದ ಉಲ್ಲೇಖ, ಭಾಗವತದ ಉಲ್ಲೇಖ ಮತ್ತೆ ಐತರೇಯ ಉಪನಿಷತ್ತಿನ ಉಲ್ಲೇಖ ಮತ್ತೆ ಎಲ್ಲೇ ಬಂದರೂ ಕೂಡ ಒಟ್ಟಾರೆ ಶಾಸ್ತ್ರಕಾರರ ಅಭಿಪ್ರಾಯ 4 ರೀತಿಯಾದ ಚೇತನಗಳನ್ನು ಹೇಳುವುದಲ್ಲ, 3 ರೀತಿಯಾದ ಚೇತನಗಳನ್ನು ಹೇಳುವುದು ಅಂತ ನಾವು ಅಭಿಪ್ರಾಯ ಇಟ್ಕೊಳ್ಬೇಕು. ಹಿಂದೆ ಅದನ್ನು ಹೇಳಿದ್ದೆ, ಅವಾಗ ಆಧಾರ ತೋರಿಸಲಿಕ್ಕಾಗಿರಲಿಲ್ಲ. ಈಗ ಛಾಂದೋಗ್ಯ ಉಪನಿಷತ್ತಿನ ಆಧಾರವನ್ನ ತೋರಿಸಿದ್ದೇನೆ. ಇದು ಶಾಸ್ತ್ರಕಾರರಿಗೂ ಸಮ್ಮತವಾದದ್ದು ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನ ಹೇಳಬೇಕು.